ರಫೀಕ್ ಸರ್, ಯಶ್ ಅವರು, ಚಾಲೆಂಜಿಂಗ್ ಸರ್ ದರ್ಶನ್ ಅವರು, ದುನಿಯಾ ವಿಜಯ್ ಅವರು, ಅವ್ರದ್ದು ಫಸ್ಟ್ ಟೈಮ್ ಬಂದ ಹೊಸಬರು ಸಿನಿಮಾ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನೇಮ್ ಇಸ್ ಮಧು. ಈಗ ಒಂದು ಹುಡುಗಿ ಮದುವೆ ನಡೀತಿರುತ್ತೆ, ಓಕೆನಾ. ಅವಳ ಫ್ರೆಂಡು ಬಂದಿರ್ತಾಳೆ ಮದುವೆಗೆ, ಫೋಟೋಗ್ರಾಫರ್ ಆಗಿ. ಅವಳ ಫ್ರೆಂಡ್ ಬಾಯ್ ಫ್ರೆಂಡ್ ಬಂದಿರ್ತಾನೆ. ಆದರೆ ಮದುವೆ ಹುಡುಗಿ ತನ್ನ ಫ್ರೆಂಡ್ ಬಾಯ್ ಫ್ರೆಂಡ್ ಅವನು ಅಂತ ಗೊತ್ತಿದ್ದು ಲೈನಿಗೆ ಬಿಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿ, ಹುಡುಗರು ಫ್ಲರ್ಟ್ ಮಾಡ್ತಾರೆ. ಆ ಹುಡುಗರು ಬೇರೆ ಹುಡುಗಿನ ಲವ್ ಮಾಡ್ತಾ ಇದ್ರು ಬೇರೆ ಹುಡುಗಿರ ಕಡೆ ನೋಡ್ತಾರೆ ಅನ್ನೋದನ್ನ ಪ್ರೂವ್ ಮಾಡಕ್ಕೆ ಹೊರಟಿರೋ ಮದುವೆ ಆಗ್ತಾ ಇರುವಂಥ ಹುಡುಗಿ. ಆ ಮದುವೆ ಆಗ್ತಿರುವಂಥ ಹುಡುಗಿ ಕ್ಯಾರೆಕ್ಟರ್ ಮಾಡ್ತಾರೆ ಅಂದ್ಬಿಟ್ಟು ಖುಷಿ ರವಿ ಅವರು ಆ್ಯಂಡ್ ತೇಜಸ್ವಿನಿ ಶರ್ಮಾ ಅವರು ಅವ್ರ ಫ್ರೆಂಡ್ ಆಗಿರ್ತಾರೆ. ಲಿಖಿತ್ ಶೆಟ್ಟಿ ಅವರು ಫೋಟೋಗ್ರಾಫರ್ ಆಗಿರ್ತಾರೆ. ಸೊ ಇದೊಂಥರ ಟ್ರಯಾಂಗಲ್ ಲವ್ ಸ್ಟೋರಿ ಥರ ಇದೆ. ಈ ಟ್ರಯಾಂಗಲ್ ಲವ್ ಸ್ಟೋರಿ ಬಂದ್ಬಿಟ್ಟು ನಾಗರಾವ್ ಸಿನಿಮಾ ಇದ್ರೂ ನೋಡಿದ್ವಿ ನಾವು. ಸೊ ಈಗಿನ ಕಾಲಕ್ಕೆ ತಕ್ಕನಂಗೆ ಈ ಟ್ರಯಾಂಗಲ್ ಲವ್ ಸ್ಟೋರಿ ಯಾವ ರೀತಿ ವರ್ಕ್ ಆಗುತ್ತೆ ಏನು ಅನ್ನೋದನ್ನ ನೋಡಕ್ಕೆ ನಾನಂತೂ ಕ್ಯೂರಿಯಸ್ ಆಗಿದ್ದೀನಿ. ಯಾಕೆ ಅಂತಂದ್ರೆ ಕ್ವಾಲಿಟಿ ಫಸ್ಟ್ ನನಗೆ ಇಷ್ಟ ಆಗಿತ್ತು. ಈ ಸಿನಿಮಾ ಮಾಡ್ತಿರೋದು ಟೀಮ್ ಯಾವುದಪ್ಪ ಅಂತಂದ್ರೆ ಫ್ರಮ್ ದಿ ಮೇಕರ್ಸ್ ಆಫ್ ಸಂಕಷ್ಟಹರ ಗಣಪತಿ ಆ್ಯಂಡ್ ಫ್ಯಾಮಿಲಿ ಪ್ಯಾಕ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಇವರು ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ. ಸೇಮ್ ಹೀರೋ ಅಂದರೆ ಲಿಖಿತ್ ಶೆಟ್ಟಿ ಅವರು, ನಿಮಗೆಲ್ಲ ಗೊತ್ತಿರಬೇಕು. ಸಂಕಷ್ಟಹರ ಗಣಪತಿ, ಫ್ಯಾಮಿಲಿ ಪ್ಯಾಕ್, ಅಬ್ಬಬ್ಬ, ಮತ್ತೆ ಈಗ ಬರ್ತಿರುವಂಥ ಫುಲ್ ಮಿಲ್ಸು. ತುಳುವಲ್ಲೂ ಒಂದು 2 ಸಿನಿಮಾ ಮಾಡಿದ್ದಾರೆ ಅವರು. ತುಳುವಲ್ಲಿ ಮಾಡಿರೋದು ಬಂದ್ಬಿಟ್ಟು ಒರಿಯೋರ್ ದೂರಿ ಅಸಲ್ ಅಂತ ಒಂದು ಮಾಡಿದ್ದಾರೆ. ಆಮೇಲೆ ಮದಿಮೆ ಅಂದರೆ ಮದುವೆ, ಐ ಥಿಂಕ್ ಮದುವೆ ಇರಬೇಕು, ಗೊತ್ತಿಲ್ಲ. ತುಳುವ್ರು ಯಾರಾದರೂ ಇದ್ದರೆ ಮದಿಮೆ ಅಂದರೆ ಏನು ಅಂತ ಸ್ವಲ್ಪ ವಿಡಿಯೋ ನೋಡ್ತಿರೋರಿಗೆ ಬೇರೆಯವ್ರಿಗೆ ಸ್ವಲ್ಪ ಅರ್ಥ ಆಗೋ ಕಮೆಂಟ್ ಹಾಕಿ, ಓಕೆನಾ. ಲಿಖಿತ್ ಶೆಟ್ಟಿ ಅವರ ಕ್ಯಾರೆಕ್ಟರ್ ನನಗನ್ನಿಸ್ದಂಗೆ ಒಂದು ಡ್ರೀಮ್ ಬಾಯ್ ಕ್ಯಾರೆಕ್ಟರ್. ಈಗ ನಾವು ಹುಡುಗಿ ಲವ್ ಮಾಡ್ತಿರ್ತೀವಿ, ಮತ್ತು ಇನ್ನೊಂದು ಹುಡುಗಿ ನನ್ನ ಮೇಲೆ ಅಟ್ರಾಕ್ಷನ್ ಆಗಬೇಕು, ನೋಡೋ ಹುಡುಗಿರಿಗೆ ನಾನು ಇಷ್ಟ ಆಗಬೇಕು ಅನ್ನೋ ಒಂದು ಮನೋಭಾವನೆಯಿಂದ ಇರ್ತಾರಲ್ಲ. ಸೊ ಆ ಥರದ್ದೊಂದು ಕ್ಯಾರೆಕ್ಟರ್. ಬಟ್ ಅವ್ರಿಗೆ ಇರಲ್ಲ ಕ್ಯಾರೆಕ್ಟ್ರಲ್ಲಿ, ಬಟ್ ಕೆಲವು ಹುಡುಗರು ಇರ್ತಾರೆ ಆ ಥರದ್ದು ಸೇಮ್ ಕ್ಯಾರೆಕ್ಟರ್ ಇದು. ಆ್ಯಂಡ್ ಅವ್ರು ಬರೋವಂಥ ಸ್ಟೈಲು, ಅಪಿಯರೆನ್ಸು, ಆಮೇಲೆ ಮುಂಚೆ ನಾವು ಏನು ಲಿಖಿತ್ ಶೆಟ್ಟಿ ಅವ್ರನ್ನ ಬೇರೆ ಬೇರೆ ಸಿನಿಮಾಗಳಲ್ಲಿ ನೋಡಿದ್ವಿ, ಆ ಲುಕ್ ಇರೋದಿಲ್ಲ. ಕಂಪ್ಲೀಟ್ ಲುಕ್ಕು ಚೇಂಜ್ ಆಗಿದೆ ಆ್ಯಂಡ್ ಅಪಿಯರೆನ್ಸ್ ಚೇಂಜ್ ಆಗಿದೆ. ಖುಷಿ ರವಿ ಅವರು ಆ್ಯಸ್ ಯೂಶುವಲ್ ನಾವು ಮುಂಚೆಯಿಂದನೂ ಅವರು ಆ್ಯಕ್ಟಿಂಗ್ ಸ್ಕಿಲ್ಸು ಮತ್ತು ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿರೋ ಏನು ಖುಷಿಯವ್ರನ್ನ ನಾವು ನೋಡಿದ್ದೀವಿ, ಅದೇ ಖುಷಿಯವರು ಸೇಮ್ ಎಕ್ಸಾಕ್ಟ್ ಈ ಸಿನಿಮಾದಲ್ಲೂ ಕಾಣಿಸ್ತಾ ಇದ್ದಾರೆ. ಸಾಕಷ್ಟು ಸಾಲನಟರು ಇದ್ದಾರೆ ಆ್ಯಂಡ್ ಅದರಲ್ಲಿ ರಂಗಾಯಣ ರಘು ಅವರು ಕೂಡ ಇದ್ದಾರೆ. ರಂಗಾಯಣ ರಘು ಅವರು ಇತ್ತೀಚೆಗೆ ಬರ್ತಾ ಇರುವಂಥ ಎಲ್ಲ ಸಿನಿಮಾದಲ್ಲೂ ಒಂದೊಂದು ರೋಲ್ ಮಾಡ್ಬಿಟ್ಟಿದ್ದಾರೆ. ಅದು ಕಾಮಿಡಿ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಆಮೇಲೆ ಸೀರಿಯಸ್ ಪಾತ್ರ ಆಗಿರ್ಬೋದು, ಪೋಷಕ ನಟ ಆಗಿರ್ಬೋದು. ಈ ಥರ ರೀಸೆಂಟಾಗಿ ನಾವು ಮಾರಿಗಲ್ಲು ಅನ್ನೋ ವೆಬ್ ಸೀರೀಸಲ್ಲಿ ಕೂಡ ಅವ್ರನ್ನ ನೋಡಿದ್ದೀವಿ. ತುಂಬ ಚೆನ್ನಾಗಿ ಅವ್ರ ಕ್ಯಾರೆಕ್ಟರ್ನ ನಿಭಾಯಿಸಿದ್ದಾರೆ ಅಂತಲೇ ಹೇಳ್ಬೋದು. ನನಗಂತೂ ಅವ್ರ ಕ್ಯಾರೆಕ್ಟ್ರು ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇದರಲ್ಲೂ ಒಂದು ಬೇರೆ ಒಂದು ಹಳ್ಳಿಯ ಭಾಷೆಯನ್ನು ತುಂಬ ಚೆನ್ನಾಗಿ ಮಾತಾಡುವಂಥ ಒಬ್ಬ ವ್ಯಕ್ತಿ ಹೆಂಗೆ ಕಾಣಿಸ್ಕೊತಾರೆ ಆ ರೀತಿ ಇದರಲ್ಲಿ ಕಾಣಿಸ್ಕೊಂಡಿದ್ದಾರೆ. ನನಗೆ ಈ ಫುಲ್ ಮೀಲ್ಸ್ ಅನ್ನೋ ಒಂದು ಸಿನಿಮಾ ಮೇಲೆ ಇರುವಂಥ ಎಕ್ಸ್ಪೆಕ್ಟೇಷನ್ ಏನಪ್ಪ ಅಂತಂದರೆ, ಲವ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಹುಡುಗ ಮತ್ತು ಹುಡುಗಿಯ ಒಂದು ಒಪಿನಿಯನ್ ಏನಿದೆ. ಲವ್ ಅಂದರೆ ಈಗಿನ ಕಾಲಕ್ಕೆ ಬರೀ ಅಟ್ರಾಕ್ಷನ್ನು ಮತ್ತು ಆಕರ್ಷಣೆ, ಮತ್ತು ಲವ್ ಅಂದರೆ ಬೇರೆನೇ ಫಿಸಿಕಲ್ ಅಟ್ಯಾಚ್ಮೆಂಟು, ಫಿಸಿಕಲ್ ಸಮಥಿಂಗ್, ಇದನ್ನ ಬಿಟ್ಟು ಬೇರೆ ಏನಿದೆ ಅನ್ನೋದನ್ನ ತೋರ್ಸಕ್ಕೆ ಏನಾದ್ರು ಹೊರಟಿದ್ದಾರೆ ಡೈರೆಕ್ಟರ್. ನೋಡಬೇಕು. ಅದನ್ನ ನೋಡಬೇಕು ಅಂತಂದ್ರೆ ನೀವು ಇದನ್ನ ಥಿಯೇಟ್ರಿಗೆ ಹೋಗಿ, ಇದೇ ನವೆಂಬರ್ ಅಂದರೆ ಇದೇ ತಿಂಗಳು ನವೆಂಬರ್ 21ಕ್ಕೆ ಈ ಸಿನಿಮಾ ಥಿಯೇಟ್ರಿಗೆ ಬರ್ತಾರೆ. ದಯವಿಟ್ಟು ಹೋಗಿ ನೋಡಿ. ನಮ್ಮ ರಫೀಕ್ ಸರ್, ಯಶ್ ಅವರು, ಚಾಲೆಂಜಿಂಗ್ ಸರ್ ದರ್ಶನ್ ಅವರು, ದುನಿಯಾ ವಿಜಯ್ ಅವರು, ಗುಲ್ಡನ್ ಸರ್ ಗಣೇಶ್ ಅವರು, ಆ್ಯಂಡ್ ಎಲ್ಲ ಹೀರೋರು ಲೈಕ್ ನೆನಪರಲ್ಲಿ ಪ್ರೇಮ್ ಸರು, ಆಮೇಲೆ ಅಜಯ್ ರಾವ್ ಸರ್, ಆಮೇಲೆ ಇನ್ನು ಸಾಕಷ್ಟು ಜನ ಸ್ಟಾರ್ಟಿಂಗ್ ಡೇಸಲ್ಲಿ ಯಾವ ಥರ ಸ್ಟ್ರಗಲ್ ಮಾಡ್ತಿದ್ರು. ಒಂದು ಹೊಸಬರು ಸಿನಿಮಾ ಅಂತ ಅವ್ರದ್ದು ಫಸ್ಟ್ ಟೈಮ್ ಬಂದ ಹೊಸಬರು ಸಿನಿಮಾನೇ, ಬಟ್ ಸ್ಟಿಲ್ ಅವ್ರನ್ನ ಕೈ ಹಿಡಿದಂಗೆ ಜನಗಳ ಕೈ ಹಿಡಿಬೇಕು. ಹೊಸಬರು ಸಿನಿಮಾ ಅಂದರೆ ತುಂಬ ನೆಗ್ಲಿಜೆನ್ಸಿ ಮಾಡ್ಬಿಡ್ತಾರೆ ನಮಗೆಲ್ಲ. ಒಂದು ಒಳ್ಳೆ ಕಾನ್ಸೆಪ್ಟ್ ಬಂದಾಗ ವೈ ನಾಟ್ ಟು ಸಪೋರ್ಟ್ ಅನ್ನೋ ಥರ ಹೋಗಿ ಅದು ನೋಡಲ್ಲ. ದಯವಿಟ್ಟು ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರದಲ್ಲೇ ಹೋಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. 21 ನವೆಂಬರ್ ನೆನಪಿರಲಿ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ. ನೀವು ಒಪಿನಿಯನ್ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.